ಮುಂದೆ ಜೋಕ್ ಜಂಕ್ಷನ್ ನೋ ಟೆನ್ಷನ್ ವಾಪಸ್ ಬಂದಂಥ ಗೆಳೆಯರಿಗೆಲ್ಲ ಮತ್ತು ನಾ ಥ್ಯಾಂಕ್ಸ್ ಹೇಳಿ ಶುರು ಮಾಡ್ತೇನೆ ರೀ. ನೋಡಿರಿ, ಧಾರವಾಡದಿಂದ ಪ್ರಹ್ಲಾದ್ ಸರ್ದೇಶ್ ಪಾಂಡೆಯವ್ರನ್ನವ್ರು ಈ ಜೋಕನ್ನು ಕಳಿಸ್ಯಾರ. ಅವ್ರು ಹೇಳ್ತಾರೆ, ಒಬ್ಬ ಹುಡುಗ ಭಾಳ ಸಿಗರೇಟ್ ಸಿಕ್ತಿದ್ದಂತೆ ಅವ್ರ ಅವ್ವ ಅಪ್ಪ ಅವನ್ನ ಯೋಗ ಟೀಚರ್ ಹತ್ರ ಕಳಿಸಿದ್ರಂತ, ಅವ ಸುಧಾರಿಸ್ಲಿ ಅಂಥೇಳಿ. ಮುಂದೆ ಕೆಲವು ದಿವಸದಾಗ ಏನಾಗಿರ್ಬೇಕು ಹೇಳ್ರಿ, ಆ ಹುಡುಗ ಕಾಲಿಲೇ ಸಿಗರೇಟ್ ಸಿಕ್ತು. ಗಂಡ ಹೆಂಡ್ತಿ ಇಬ್ಬರು ವಾಕ್ ಹೊಂಟಾರ. ಅಲ್ಲಿ ನೋಡ್ತಾಳೆ ಹೆಂಡ್ತಿ, ಬನಾರಸ್ ಸಾಡಿ 8 ರೂಪಾಯಿ, ನೈಲಾನ್ ಸಾಡಿ 10 ರೂಪಾಯಿ, ಪ್ರಿಂಟೆಡ್ ಸಾರಿ 13 ರೂಪಾಯಿ, ಕಾಟನ್ ಸಾರಿ 6 ರೂಪಾಯಿ. ಅದನ್ನ ನೋಡಿ ಖುಷಾತು. ಹೆಂಡ್ತಿ, ರೀ ಒಂದು 500 ರೂಪಾಯಿ ಕೊಡ್ರಿ, ಒಂದು 50-60 ಸೀರೆ ತೊಗೊಂಬರ್ತೀನಿ ಅಂದು. ಗಂಡಂದ, ಬೋರ್ಡ್ ಬರೋಬ್ಬರಿ ಓದು, ಇಸ್ತ್ರಿ ಅಂಗಡಿ ಅದು. ಗಂಡ ಹೆಂಡತಿ ಸಂಬಂಧ ಅನ್ಯೋನ್ಯತೆಯಿಂದ ಕೂಡಿರ್ತದ್ರಿ, ಆದ್ರೆ ಭಾರಿ ಮಜಾ ಇರ್ತದೆ. ಅನ್ಸುತ್ತೆ ಗಂಡ ಅತಿ ಪ್ರೀತಿಯಿಂದ ಹೇಳ್ದ ಹೆಂಡ್ತಿಗೆ, ನೋಡು ನಾ ಖರೆ ಜೀವನದಾಗ ಮಾಡಿದಂಥ ಒಂದು ಇನ್ವೆಸ್ಟ್ಮೆಂಟ್ ಡಬಲ್ ಆಗಿರೋದು ಏನಂತಂದ್ರೆ, ನೀನು ಮೊದಲು ಹಿಂಗಿದ್ದಿ ಈಗ ಹಿಂಗಾಗಿ. ನೋಡ್ರಿ, ಜೋಕ್ ಜಂಕ್ಷನ್ನಾಗ SMS ಕಳಿಸೋ ಮಂದಿ ಎಂಥ ಮಜಾ ಇರ್ತಾರೆ. BJP ಬಗ್ಗೆ ಮೊನ್ನೆ ಒಬ್ಬರು ಎಕ್ಸ್ಪ್ಲನೇಷನ್ ಕಳ್ಸ್ಯಾರ. ಅಂದರೆ ಇವರೆಲ್ಲ ಮೊನ್ನೆ ಒಳಗೆ ಜೈಲಿಗೆ ಹೋದ್ರಲ್ಲ, ಅದಕ್ಕೆ ಅವ್ರದ್ದು BJP ಲಾಂಗ್ ಫಾರ್ಮ್ ಏನು ಅಂತಂದ್ರೆ, ಬನ್ನಿ ಜೈಲು ಪಾಲಾಗೋಣ. ಜೋಕ್ ಜಂಕ್ಷನ್ನಾಗಿಂಥ ಮಸ್ತ್ ಜೋಕ್ಗಳು ಇರ್ತಾವೆ ರೀ, ಮತ್ತು ಮಸ್ತ್ ಮನುಷ್ಯನೂ ಬರ್ತಾರೆ. ಅವ್ರು ತಮ್ಮ ಸ್ಟೈಲ್ನಾಗ ನೀವು ವಿಶೇಷ ಜೋಕ್ಗಳನ್ನು ಹೇಳ್ತಾರೆ. ಸೊ ನೀವು ನಗಲಿಕ್ಕೆ ರೆಡಿಯಾಗಿ ಬರ್ರಿ. ಒಂದು ಸಣ್ಣ ಬ್ರೇಕ್ ತೊಗೊಂಡು ನಾನು ವಾಪಸ್ ಬರ್ತೀನಿ.